ಸರ್ ಚಿದಾನಂದ ರುದ್ರಾಪುರ ಮಠ ಅಂತೇಳಿ ಆಳ್ವಾಸ್ ಸ್ನಾತಕೋತ್ತರ ಪತ್ರಿಕೋದ್ಯಮದ ವಿದ್ಯಾರ್ಥಿ. ತಾವು ಭಗವದ್ಗೀತೆಯ ಪುಟಗಳನ್ನ ಸುಟ್ಟು ಹಾಕ್ತೀನಿ ಅಂತ ಹೇಳ್ತಾ ಇರ, ನೆಕ್ಸ್ಟ್ ರಾಮ ಮತ್ತು ಸೀತೆ ಕುಡಿತಾರ ಅಂತ ಹೇಳ್ತೀರಾ. ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ಇದು ಬೇಕಾ? ಇಂಥ ಹೇಳಿಕೆಗಳು ನಿಮ್ಮ ರಾಷ್ಟ್ರೀಯತೆಯ ಬಗ್ಗೆ ಬಹಳಷ್ಟುಗಳನ್ನು ನಿಮ್ಮ ಮಾತಿರುತ್ತೆ, ಅದು ಪ್ರಾದೇಶಿಕತೆಯ ಬಗ್ಗೆ ಯಾಕೆ ನಿಮ್ಮ ಮಾತಿರಲ್ಲ? ಈಗ ನೆಲ ಜಲ ಗಡಿ ಭಾಷೆ ಅಂತ ಬಂದಾಗ ನಿಮ್ಮ ಮಾತುಗಳು ಯಾಕಿರಲ್ಲ? ಹಿಂದೆ ಕವಿಗಳು ದಾರ್ಶನಿಕರು ಹೇಳ್ತಾರೆ ನಾವೆಲ್ಲರೂ ಒಂದೇ, ಎಲ್ಲ ಧರ್ಮಗಳು ಕೂಡ ಅವರವರಿಗೆ ಶ್ರೇಷ್ಠ, ಹಿಂದೂ ಧರ್ಮ ಭಗವದ್ಗೀತೆ ಶ್ರೇಷ್ಠ, ಮುಸ್ಲಿಮರಿಗೆ ಕುರಾನ ಶ್ರೇಷ್ಠ, ಕ್ರಿಶ್ಚಿಯನ್ನರಿಗೆ ಅವರ ಬೈಬಲ್ ಶ್ರೇಷ್ಠ ಅಂತಾರೆ. ಈ ತರಹದ ಜಾತಿಗಳ ನಡುವೆ ಧರ್ಮಗಳ ನಡುವೆ ಇದು ವಿಷ ಬೀಜಕ್ಕೆ ಬಿತ್ತಕ್ಕಂಥ ಕೆಲಸವನ್ನು ತಾವೊಬ್ರು ದಾರ್ಶನಿಕರ, ತಾವೊಬ್ರು ಬರಹಗಾರರಾಗಿ, ಸಾಹಿತಿಗಳಾಗಿ, ಬುದ್ಧಿಜೀವಿಗಳಾಗಿ ಈ ಒಂದು ವ್ಯವಸ್ಥೆ ಈ ಒಂದು ನಮ್ಮ ಸಮಾಜದಲ್ಲಿ ಬೇಕಾ ಸರ್? ಇದು ಎಷ್ಟರ ಮಟ್ಟಿಗೆ ತಮಗೆ ಸಮಂಜಸ ಅನ್ನಿಸ್ತದೆ? ವಿಷ ನಾನು ಹಾಕಿಲ್ಲ, ವಿಷ ನಿಮ್ಮ ಭಗವದ್ಗೀತೆಯಲ್ಲೇ ಇದೆ. ಅಲ್ಲೇ ಅವನು ಚಾತುರ್ವರ್ಣ ಮಯ ಸೃಷ್ಟಂ ಗುಣಕರ್ಮ ವಿಭಾಗ ಸಹ, ನಾನೇ ಚಾತುರ್ವರ್ಣವನ್ನು ಸೃಷ್ಟಿ ಮಾಡಿದೆ ಅಂತ ಕೃಷ್ಣ ಹೇಳ್ತಾನೆ. ಆಮೇಲೆ ಅದ್ರ ಮುಂದೆ ಏನು ಹೇಳ್ತಾನವನು? ಎಲ್ಲ ಶೂದ್ರರು ಪಾಪಿಗಳು, ಎಲ್ಲ ಹೆಂಗಸರು ಪಾಪಿಗಳು ಅಂತಾನೆ. ನಾವೇ ಪಾಪಿ ಆಗಬೇಕು? ನಾವು ದೇಶದ ಸಂಪತ್ತನ್ನು ಉತ್ಪಾದನೆ ಮಾಡ್ತಾ ಇದ್ವಿ, ನಾವು ರೈತರು ಉತ್ಪಾದನೆ ಮಾಡುವಂಥವ್ರು. ಬೇಕಾದಷ್ಟು ಸಂಪತ್ತು ನಾವು ಆಹಾರ ಬೆಳೆದಿದ್ರೆ ನಿಮಗೆ ಅನ್ನನೇ ಇಲ್ಲ, ನಾವೇ ಪಾಪಿಗಳಾಗಬೇಕು? ನಾವು ಪುಣ್ಯವಂತರು ಯಾರು? ನಾನು ಅದಕ್ಕೆ ನೀನು 16,000 ಹುಡುಗಿರನ್ನ ಇಟ್ಕೊಂಡಿದ್ದಲ್ಲಪ್ಪ, ನೀನು ಪಾಪಿ ಅಂತ ನಾನು ಬರೆದಿದ್ದೀನಿ. ರಾಮ ಏನೂ ತಪ್ಪಿಲ್ಲದೆ ಇದ್ದಂಥ ಶಂಭುಕನ್ ತಲೆ ಕತ್ತಿಸಕ್ಕನಲ್ಲ, ರಾಮ ಪಾಪಿ ಅಂತ ನಾನು ಹೇಳಿದ್ದೀನಿ. ನಾವೇ ಪಾಪಿ ಆಗಬೇಕು? ಆದ್ದರಿಂದ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಈ ಅಂಶವನ್ನ ಸುಟ್ಟಾಕಿ ಅಂತ ಹೇಳಿದ್ದೀನಿ. ನಾನು ಭಗವದ್ಗೀತೆನೇ ಸುಟ್ಟಾಕಿ ಅಂತ ಹೇಳಿಲ್ಲ. ನಿಮ್ಮ ಮಧ್ಯದಲ್ಲಿ ನೀವು ಹೇಳೋದು ಏನು ಓದೇ ಇಲ್ಲ, ಅದರಿಂದ ಒಂದೇ ನಿಮಿಷ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಶೂದ್ರರೆಲ್ಲ ಪಾಪಿಗಳು. ಶ್ರೀಕೃಷ್ಣ ಶೂದ್ರನು ಬ್ರಾಹ್ಮಣನು ಗೊತ್ತಿಲ್ಲ ನಮಗೆ. ಅರೆ ಒಬ್ಬ ಯಾದವ ಸರ್ ಮನೆಯಲ್ಲಿ ಶೂದ್ರನು ಅಲ್ಲ, ಅವನ ಅವತಾರ ಅಲ್ರೇ. ಅವತಾರ ಆದ್ರೆ ಅವನು ಹುಟ್ಟಿದ್ದು ಶೂದ್ರನ ಮನೆಯಲ್ಲಿ, ಅವನ ಅವತಾರ ಅಂದ್ಮೇಲೆ ಅದನ್ನ ದಾಟೋದ ಅವನು ದಾಟೋದ. ಯಾಕೆಂದ್ರೆ ನೀವು ದಶಾವತಾರದಲ್ಲಿ ಅವನು ಸೇರಿಸಿದ್ರಿ. ಮೊದಲು ಮತ್ಸ್ಯ, ಎಲ್ಲಿಂದ ಭಗವಾನ್ರೆ ಬಂದೆ ಸ್ವತಃ ಶೂದ್ರನ ಮನೆಯಲ್ಲಿ ಜನ್ಮ ತಾಳಿ ಶೂದ್ರ ತಂದೆ ತಾಯಿಗಳ ಕೈಯಲ್ಲಿ ಬೆಳೆದಂತವನು ಶೂದ್ರರೆಲ್ಲ ಪಾಪಿಗಳು ಅಂತ ಹೇಳ್ದ ಅನ್ನೋದು ನಿಮ್ಮ ವಾದ. ದಿಸ್ ಇಸ್ ವಾಟ್. ನೀವು ಯಾರು ನಿಮ್ಮ ನಂಬಿಕೆ ಇಟ್ಟಿರೋರು ಯಾರು ಶೂದ್ರ ಅನ್ನೋದಿಲ್ಲ, ಅವನ ಅವತಾರ ಅಂತ ಹೇಳ್ತಾರೆ ಹೊರತು ಅನೇನಿಲ್ಲ. ಆದ್ದರಿಂದ ಅವನನ್ನು ನೀವು ಅಂದರೆ ಒಬ್ಬ ಶೂದ್ರನನ್ನು ದೇವರನ್ನಾಗಿಸುವ ಅವಕಾಶ ಈ ಸಂಸ್ಕೃತಿಯಲ್ಲಿತ್ತು ಅಂತ ನೀವು ಹೇಳೋದು ಖಂಡಿತ ಇತ್ತು. ಆಮೇಲೆ ಇನ್ನೊಂದೇನು ಗೊತ್ತಾ, ಒಂದ್ ನಿಮಿಷ. ಈಗ ರಾಮ ಶೂದ್ರನ ಶೂದ್ರ ಹೌದು ಅಲ್ಲ? ಬಂದೆ ಕೃಷ್ಣ ಶೂದ್ರ ಹೌದು ಬಂದೆ ಹೇಳ್ತೀನಿ. ಒಂದ್ ನಿಮಿಷ. ಈ ಸಂಸ್ಕೃತಿಯಲ್ಲಿ ಯಾವುದನ್ನು ನಮ್ಮ ಬ್ರಾಹ್ಮಣರ ಬಗ್ಗೆ ನಮ್ಮ ವಿರೋಧ ಇಲ್ಲ, ನಾವು ಭೇದ ಭಾವದ ಬಗ್ಗೆ ವಿರೋಧ ಮಾಡ್ತಾಯಿದ್ದೀನಿ. ಭಾಳ ಒಳ್ಳೆಯ ಬ್ರಾಹ್ಮಣರು ಬಸವಣ್ಣವರು ನಾವು ತಲೆ ಬಾಗ್ತೀವಿ, ಶ್ರೀರಾಮಕೃಷ್ಣ ಪರಮಹಂಸರು ಪೂಜೆ ಮಾಡ್ತೀವಿ. ನಾವು ಅಂಥ ಬ್ರಾಹ್ಮಣರಿಗೆ ನಾವು ಯಾವಾಗಲೂ ತಲೆ ಬಾಗ್ತೀವಿ ಅಂತ. ಅದ್ರ ವಿರುದ್ಧ ನಮ್ಮದಿಲ್ಲ. ಈ ರೀತಿ ತಾರತಮ್ಯ ಬಂದ ಕಡೆ ನಮ್ಮ ವಿರೋಧ ಇದೆ ಹೊರತು, ಭೇದ ಭಾವ ಇರೋದ ಕಡೆ ನಾವು ವಿರೋಧಿಸಿದೆ ಹೊರತು ಇದು ಯಾವುದೂ ಅಲ್ಲ.